ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಹೇಳ್ತೀರಾ ಸರ್? ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನಮ್ಮ ಭಾರತ ದೇಶ ಇವಾಗ ಏನು ಒಂದು ಸ್ಟೆಪ್ನ ಎತ್ತಿದೆ, ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪಾಕಿಸ್ತಾನ ಮಾಡಿರ್ತಕ್ಕಂಥ ಅವಹೇಳನಕಾರಿ ಕೆಲಸಕ್ಕೋಸ್ಕರ ಬರೀ ಉಗ್ರರು ಮಾತ್ರ ಟಾರ್ಗೆಟ್ ಮಾಡಿ ಬೇರೆ ಯಾರಿಗೂ ತೊಂದರೆ ಆಗದ ರೀತಿ ನಾವು ಏನು ಧ್ವಂಸ ಮಾಡಿದ್ದೀವಿ ಅಥವಾ ಏನು ಅದನ್ನು ಉಗ್ರರನ್ನು ನಾವು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದೀವಿ. ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಕೂಡ 24 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಅವ್ರು ಮಾಡಿರ್ತಕ್ಕಂಥ 24 ವರ್ಷ ಅಥವಾ ಅದಕ್ಕಿಂತ ಮುಂಚಿತವಾಗಿ 1975 1998 ಇದೆಲ್ಲ ಏನೇನು ಕೃತ್ಯಗಳನ್ನ ಮಾಡಿದರೆ ಅದಕ್ಕೆ ಸರಿಯಾದ ಟೈಮ್ ಬಂದಿದೆ ಶಿಕ್ಷೆ ಕೊಡೋದಕ್ಕೆ ಮತ್ತು ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ. ಇದರಲ್ಲಿ ನಮ್ಮ ಭಾರತೀಯರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ನಮ್ಮ ಎಕ್ಸ್ ಆರ್ಮಿಗೆ ಮತ್ತು ನಮ್ಮ ಎಲ್ಲ ಸಿವಿಲಿಯನ್ಸು ಕೂಡ ಬಹುತ್ ಹೆಮ್ಮೆ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ. ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಹೇಳ್ತೀರಾ ಸರ್? ಆಪರೇಷನ್ ಸಿಂಧೂರ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನಮ್ಮ ಭಾರತ ದೇಶ ಇವಾಗ ಏನು ಒಂದು ಸ್ಟೆಪ್ನ ಎತ್ತಿದೆ, ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಪಾಕಿಸ್ತಾನ ಮಾಡಿರ್ತಕ್ಕಂಥ ಅವಹೇಳನಕಾರಿ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಕೆಲಸಕ್ಕೋಸ್ಕರ ಬರೀ ಉಗ್ರರು ಮಾತ್ರ ಟಾರ್ಗೆಟ್ ಮಾಡಿ ಬೇರೆ ಯಾರಿಗೂ ತೊಂದರೆ ಆಗದ ರೀತಿ ನಾವು ಏನು ಧ್ವಂಸ ಮಾಡಿದ್ದೀವಿ ಅಥವಾ ಏನು ಅದನ್ನು ಉಗ್ರರನ್ನು ನಾವು ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದೀವಿ. ಅದು ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಕೂಡ 24 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಅವ್ರು ಮಾಡಿರ್ತಕ್ಕಂಥ 24 ವರ್ಷ ಅಥವಾ ಅದಕ್ಕಿಂತ ಮುಂಚಿತವಾಗಿ 1975 1998 ಇದೆಲ್ಲ ಏನೇನು ಕೃತ್ಯಗಳನ್ನ ಮಾಡಿದರೆ ಅದಕ್ಕೆ ಸರಿಯಾದ ಟೈಮ್ ಬಂದಿದೆ ಶಿಕ್ಷೆ ಕೊಡೋದಕ್ಕೆ ಮತ್ತು ಅವ್ರಿಗೆ ಬುದ್ಧಿ ಕಲಿಸೋದಕ್ಕೆ. ಇದರಲ್ಲಿ ನಮ್ಮ ಭಾರತೀಯರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನನಗೆ ನಮ್ಮ ಎಕ್ಸ್ ಆರ್ಮಿಗೆ ಮತ್ತು ನಮ್ಮ ಎಲ್ಲ ಸಿವಿಲಿಯನ್ಸು ಕೂಡ ಬಹುತ್ ಹೆಮ್ಮೆ ಆಗುತ್ತೆ, ತುಂಬ ಹೆಮ್ಮೆ ಆಗುತ್ತೆ.